ಕಾರ್ಯಕರ್ತರ ಮನೆಗೆ ತೆರಳಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕಡಬ ಠಾಣೆ ವ್ಯಾಪ್ತಿಯಲ್ಲಿ ಕೆಲವರ ಮನೆಗಳಲ್ಲಿ ಪೊಲೀಸರು ಶೋಧವನ್ನ ಮಾಡಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಇದೀಗ ಹೈ ಅಲರ್ಟ್ ಅನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಈ ಒಂದು ಘಟನೆಗಳ ಆದ ನಂತರ ಮೊನ್ನೆ ಸುಹಾಸ್ ಶೆಟ್ಟಿ ಆನಂತರ ಅಬ್ದುಲ್ ರಹೀಂ ಕೊಲೆಯಾದ ಬಳಿಕ ಇದೀಗ ಪೊಲೀಸರು ಕೆಲವು ಕಾರ್ಯಕರ್ತರ ಮನೆಗಳಿಗೆ, ಹಿಂದೂ ಕಾರ್ಯಕರ್ತರ ಮನೆಗೆ ತೆರಳಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕಡಬ ಠಾಣೆ ವ್ಯಾಪ್ತಿಯಲ್ಲಿ ಕೆಲವರ ಮನೆಗಳಲ್ಲಿ ಶೋಧ ಮಾಡಿದ್ದಾರೆ. ಮನೆಗಳಿಗೆ ದಿಢೀರ್ ಅಂತ ಹೇಳಿ ಪೊಲೀಸರು ಬಂದಿದ್ದಕ್ಕೆ ಒಂದಷ್ಟು ವಿರೋಧವೂ ಅಲ್ಲಿ ವ್ಯಕ್ತ ಆಗಿದೆ. ಮನೆಗೆ ಯಾಕೆ ಪೊಲೀಸರು ಬರ್ತಾರೆ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕರೆದ್ರೂ ಠಾಣೆಗೆ ಹೋಗದ 12 ಜನರ ಮೇಲೆ ಈಗಾಗಲೇ ಕೇಸ್ ದಾಖಲಾಗಿದೆ. ಹಿಂದೂ ಸಂಘಟನೆಗಳ 12 ಜನರ ವಿರುದ್ಧ ಪ್ರಕರಣ ದಾಖಲಾಗಿರುವುದು ಈಗ ಒಂದಷ್ಟು ಜನರಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇವರು ಯಾಕೆ ಸಡನ್ ಆಗಿ ಬರ್ತಾರೆ, ಪೊಲೀಸರು ಮನೆಗೆ ಬಂದು ಏನ್ ಪರಿಶೀಲನೆ ಮಾಡ್ತಾರೆ ಅನ್ನುವಂತಹ ಒಂದು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ನಮಗೆ ಇವತ್ತಿದ್ರಲ್ಲಿ ನ್ಯಾಯ ಸಿಗಬೇಕು, ಇವತ್ತಿಗೆ ಇದು ಕೊನೆಗೊಳ್ಳಬೇಕು. ನಾಳೆ ಬೆಳಿಗ್ಗೆ ತನಕ ಇಲ್ಲಿರ್ತೇವೆ, ಅಷ್ಟೊತ್ತಿಗೆ ಯಾವ GPS ಪಟ್ಟಣ ವಿಡಿಯೋನ ಯಾವ್ದು ಬೇಕಾದ್ರೂ ಮಾಡ್ಬೋದು. ನಮ್ಮ ಮನೆಗೆ ಬರಬೇಕು, ಅಲ್ಲಿ ನಮಗೆ ಒತ್ತಡ ಹಾಕ್ಬೇಕು, ಕಿರಿಕಿರಿ ಮಾಡಬೇಕು, ಮನೆಯವರಿಗೆ ಕಿರಿಕಿರಿ ಮಾಡಬೇಕು, ಆ ಥರದ್ದು ಯಾವುದೂ ಇಲ್ಲ. ನೇರವಾಗಿ ನಾವೇ ಇಲ್ಲಿ ಇರ್ತೇವೆ. ನಮ್ಮಲ್ಲಿ ಯಾವುದವರಿಗೆ ಚೆಕ್ಕಿಂಗ್ ಸರ್ಚಿಂಗ್ ಯಾವುದೆಲ್ಲ ಇದೆ ಅದೆಲ್ಲವನ್ನು ಇಲ್ಲೇ ಮಾಡ್ಬೋದು. ಅವರು ನಮ್ಮ ಹತ್ರ ದೊಡ್ಡ ಗೂಂಡಾಗಲು ಆ ಥರ ಅಥವಾ ದೊಡ್ಡ ಟೆರರಿಸ್ಟ್ ಥರ ನಮ್ಮನ್ನು ಒಂಥರ ನೋಡೋ ಪರಿಸ್ಥಿತಿ ಬಂದಿದೆ ಇಲಾಖೆಯ. ಅದು ತಪ್ಪು ಅಂತ ಹೇಳ್ತೇವೆ ನಾವು ಆ ಥರ ಯಾವುದು ಮಾಡಲಿಲ್ಲ. ಸಾಧ್ಯ ಆದಷ್ಟು ಸಮಾಜಮುಖಿಯಾದ ಕೆಲಸ ಕಾರ್ಯಗಳನ್ನು ಸಂಘಟನೆ ಮುಖಾಂತರ ಮಾಡಿರ್ತೇವೆ. ಸೊ ಇವತ್ತು ನಮ್ಮನ್ನು ಸಮಾಜದಲ್ಲಿ ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡುವಂಥ ವಾತಾವರಣ ಇಲಾಖೆ ಸೃಷ್ಟಿಸ್ತಿದೆ. ಸೊ ಇದಕ್ಕಾಗಿ ಇದು ಇವತ್ತಿಗೆ ನಿಲ್ಲಬೇಕು, ಇನ್ನು ಮುಂದೆ ಇದು ಆಗಬಾರ್ದು. ಇವತ್ತಿಂದ ಬೆಳಿಗ್ಗೆ ತನಕ ನಾವು ಇಲ್ಲಿರ್ತೇವೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದು ಏನು ಅಂತೇಳಿ ತಿಳಿಸಿದ್ರೆ ನಾವು ಹೊರಡ್ತೇವೆ. ಇಲ್ಲಿಗೆ ಮುಗಿಬೇಕು, ಇಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ತನಕ. ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಅಲ್ಲದೆ ಇರುವವರು ನಮ್ಮ ಸಮಾಜ ಬಾಂಧವರ ಮನೆಗೆ ಕೂಡ ಒಬ್ಬರಿಗೆ ಬಂದಿದ್ದಾರೆ. ಅವ್ರ ಮನೆಗೆ ಕೂಡ ಯಾವುದೇ ಭರವಸೆ ಕೊಟ್ಟಿಲ್ಲ. ಅವರಿಗೂ ಕೂಡ ಮಾಹಿತಿ ಇಲ್ಲ ಅಂತೆ. ಮೇಲಧಿಕಾರಿಗಳು ಹೇಳಿದ್ದಾರೆ, ಬಂದ ಪುಟ್ಟಕ್ಕಾಗೆ ಪುಟ್ಟ ಮಾಡ್ತಾ ಇದ್ದಾರೆ. ಅವರು ಕೂಡ ಅಷ್ಟೇ, ಇವರಿಗೇನು ಮಾಹಿತಿ ಇಲ್ಲ ಅದರ ಬಗ್ಗೆ. SI ಸಾಹೇಬ್ರ ಹತ್ರ ಕೆಲವು ಕೂಡ ನಮಗೇನಾದ್ರು ಮಾಹಿತಿ ಇಲ್ಲ. ನಾನು ಮೇಲ್ಗಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಜಿತ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾತ್ರಿ ಹೊತ್ತು ಯಾಕೆ ಹೋಗಿದ್ದಾರೆ ಪೊಲೀಸರು, ಏನ್ ಪರಿಶೀಲನೆ ಮಾಡಿದ್ದಾರೆ, ಏನ್ ತಪ್ಪು ಮಾಡಿದ್ರು ಇವರು? ಜಿಲ್ಲೆಯಲ್ಲಿ ಸುಹಾಸ್ ಶೆಟ್ಟಿ ಮತ್ತು ರೆಹಮಾನ್ ಅವರ ಕೊಲೆಯಾದ ಬಳಿಕ ಇದೀಗ ಹಿಂದೂ ಸಂಘಟನೆಯ ಕೆಲವು ಮುಖಂಡರನ್ನು ಮತ್ತು ಕಾರ್ಯಕರ್ತರನ್ನು ಇದೀಗ ಪೊಲೀಸರು ಟಾರ್ಗೆಟ್ ಮಾಡಲಾಗ್ತಿದ್ದಾರೆ ಎನ್ನುವಂತ ಆರೋಪ ಈಗ ಹಿಂದೂ ಸಂಘಟನೆಯಿಂದ ಕೇಳಿ ಬರ್ತಾ ಇದೆ. ಇದೇ ರೀತಿ ಮಾಣಿ ನರಸಿಂಹ ಮಾಣಿ ಮತ್ತು ಇತರ ಹಿಂದೂ ಪರ ಸಂಘಟನೆಗಳ ಮನೆಗಳ ಮುಖಂಡರ ಮನೆಗೆ ಕೂಡ ಇದೀಗ ಪೊಲೀಸರು ಭೇಟಿ ನೀಡಿ ರಾತ್ರಿ ಹೊತ್ತಿನಲ್ಲಿ ಅಂದ್ರೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಭೇಟಿ ನೀಡಿ ಅಲ್ಲಿ ಮನೆಯವರನ್ನು ಎದುರಿಸುವಂತ ಒಂದು ಕೆಲಸ ಮಾಡ್ತಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಕಡಬ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ರಾತ್ರಿಯಿಂದಲೇ ಹಿಂದೂ ಪರ ಸಂಘಟನೆಗಳು ಮತ್ತು ಕಾರ್ಯಕರ್ತರು ಮತ್ತು ಮುಖಂಡರು ಪೊಲೀಸ್ ಠಾಣೆಗೆ ನುಗ್ಗಿ ಅಲ್ಲಿ ಒಂದು ನಮ್ಮ ಮನೆಗೆ ಬರಬೇಡಿ, ನಾವೇ ನಿಮ್ಮ ಠಾಣೆಗೆ ಕರೆದಲ್ಲಿ ಬರ್ತೇವೆ ಎನ್ನುವಂತ ಒಂದು ಮನವಿಯನ್ನು ಇಟ್ಟುಕೊಂಡು ಇದೀಗ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ನಮಿತಾ, ಓಕೆ, ಥ್ಯಾಂಕ್ ಯು ಅಜಿತ್ ಡೀಟೇಲ್ಸ್ಗೆ. RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ FIR ದಾಖಲಾಗಿದೆ. ದ್ವೇಷ ಭಾಷಣ ಮಾಡಿದ ಆರೋಪದ ಮೇಲೆ ಕೇಸನ್ನ ದಾಖಲಿಸಲಾಗಿದೆ. ಮೇ 12ನೇ ತಾರೀಕು ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ರು ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಇದೀಗ FIR ಅನ್ನ ದಾಖಲಿಸಲಾಗಿದೆ. ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ FIR ದಾಖಲಾಗಿರುವುದು. ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ದ್ವೇಷ ಭಾಷಣ ಮಾಡಿರುವ ಆರೋಪ BNS 353(2) ಸೆಕ್ಷನ್ ಅಡಿ ಪ್ರಕರಣವನ್ನ ಈಗ ದಾಖಲಿಸಲಾಗಿದೆ. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದ್ದು, ಬಂಟ್ವಾಳದ ಕಾವಳಪಡೂರು ಅನ್ನುವಲ್ಲಿ ದ್ವೇಷ ಭಾಷಣ ಮಾಡಿದ್ರು ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ FIR ಅನ್ನ ದಾಖಲಿಸಲಾಗಿದೆ. ಈಗಾಗಲೇ ಇಲಾಖೆ ಕೂಡ ಹೇಳಿದೆ, ಗೃಹ ಸಚಿವರು ಹೇಳಿದ್ದಾರೆ, CM ಆದಿಯಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ, ಯಾರ್ಯಾರು ಇಂತಹ ದ್ವೇಷ ಭಾಷಣವನ್ನು ಮಾಡ್ತಾರೋ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ನೀಡಲಾಗಿದೆ. ಈಗಾಗಲೇ ಮತ್ತೆ ಕೋಮು ದ್ವೇಷದ ಘಟನೆಗಳು ಮರುಕಳಿಸುವ ರೀತಿಯಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ.